I do, I'm just being genuine. Yeah, I'm sick of being screwed, feel my own adrenaline. Yeah, I do just what I do, and I hope you let me in, let me in, yeah. To another new vlog 5 and 6. ಎಸ್, ಇದು ವ್ಲಾಗ್ 5 ಮತ್ತು 6 ಎರಡು ಮರ್ಜ್ ಆಗಿ ಒಂದೇ ವ್ಲಾಗಲ್ಲಿ ಬಂದಿದೆ. ನಾನು ನಿನ್ನೆ ಪೋಸ್ಟ್ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿತ್ತು. ನನ್ನ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ ಎಡಿಟ್ ಮಾಡಲಿಕ್ಕೆ. ಸೊ ಆರಾಮಾಗಿ ರೆಸ್ಟ್ ತೊಗೊಂಡು ಇವತ್ತು ನಾನು ನೀಟಾಗಿ ಎಡಿಟಿಂಗ್ ಮಾಡಿ ಇವತ್ತು ನಾನು ಪೋಸ್ಟ್ ಮಾಡ್ತಾಯಿದ್ದೇನೆ. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಹಳೆ ವ್ಲಾಗಲ್ಲಿ ಯಾಕೆ ನಾನು ಕಾಲೇಜಿಂದ ಲೇಟಾಗಿ ಬಂದೆ, ಏನಿತ್ತು ಅಂಥದ್ದು ಕೆಲಸ ಅಂತ ಎಲ್ಲದಕ್ಕೂ ರಿಪ್ಲೈ ಇದೆ. ಸೊ ನೋಡಿ ಎಂಜಾಯ್ ಮಾಡಿ. ಐ ಹೋಪ್ ಯು ವಿಲ್ ಲೈಕ್ ಇಟ್. ಮತ್ತು ತುಂಬ ರೆಕಾರ್ಡಿಂಗ್ಸ್ ಮಿಸ್ ಆಗಿದೆ ಅಲ್ಲಿ ಇರಬೇಕಾದ್ರೆ. ಸೊ ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡಿಂಗ್ ಮಾಡಿ ನಾನು ಪೋಸ್ಟ್ ಮಾಡಿದೆ ಅಂತ ಹೇಳ್ತಾ, ನೋಡಿ ಎಂಜಾಯ್ ಮಾಡಿ. ಸಿಗ್ತೇನೆ ಆನ್ ದ ಲಾಸ್ಟ್ ಪಾರ್ಟ್. ಈಗ ಕರೆಕ್ಟ್ ಟೈಮ್ 1:54 ಆಗಿದೆ. ಸೊ ಕೆಲಸ ಎಲ್ಲ ಆಗಿದೆ ಇವತ್ತಿಗೆ. ಫ್ಯಾಷನ್ ಶೋಗೆ ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್. ಮತ್ತು ನೆನ್ನೆದು ವೀಡಿಯೋ ಎಲ್ಲ ಎಡಿಟಿಂಗ್ ಎಲ್ಲ ಮುಗಿಸಿ ಇವಾಗ ಚೂರು ರೆಸ್ಟ್ ತೊಗೊಳ್ತೆ. ಮತ್ತು ಇವತ್ತು ಬೆಳಿಗ್ಗೆ ಜಿಮ್ಮಿಗೆ ಹೋಗ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ಜಿಮ್ಮಿಗೆ ಹೋಗ್ತಾಯಿದ್ದೀನಿ, ಯಾಕಂದರೆ ಸಾಯಂಕಾಲ ಹೋಗ್ಲಿಕ್ಕೆ ಆಗೋದಿಲ್ಲ. ನಾಳೆನೂ ಡೌಟು ಬಹುಶಃ, ಅದಕ್ಕೆ ಇವತ್ತು ಬೆಳಿಗ್ಗೆ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಈಗ ಮಲ್ಗಕ್ಕೆ ಹೋಗ್ತಾಯಿದ್ದೀನಿ. ಗುಡ್ ನೈಟ್. ನಾಳೆ ಬೆಳಿಗ್ಗೆ ಜಿಮ್ಮಲ್ಲಿ ಸಿಗುವ ಅಂತ ಹೇಳ್ತಾ ಗುಡ್ ನೈಟ್. ಬೆಳಗ್ಗೆ 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಜಿಮ್ ಕಡೆ ಹೊರಟೆ. ಜಿಮ್ಮಿಗೆ ಹೋಗಿ ಇವತ್ತು ನಾನು ಚೆಸ್ಟ್ ಮತ್ತು ಬೈಸೆಪ್ ಮಾಡಿದೆ. ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಜಿಮ್ಮಿಗೆ ಹೋಗಿ ಚೆಕ್ ಇನ್ ಆಗಿ ಬೈಸೆಪ್ ಚೆಸ್ಟ್ ವರ್ಕೌಟ್ ಎಲ್ಲ ಮುಗಿಸಿ ಮತ್ತೆ ನಾನು ರೂಮ್ ಕಡೆಗೆ ಹೊರಟೆ. ವಾಪಸ್ ರೂಮಿಗೆ ಬರಬೇಕಾದ್ರೆ ಪ್ರೋಟೀನ್ ಶೇಕ್ ಎಲ್ಲ ಖಾಲಿ ಮಾಡಿ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಕಾಲೇಜ್ ಕಡೆ ಹೊರಟೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಅರ್ಥ ಆಗ್ತಿಲ್ಲ ನನಗೆ. ಯಾಕಂದರೆ ಬಸ್ ಟೈಮಿಂಗ್ ಕೊಟ್ಟಿರೋದು 8 ಗಂಟೆಗೆ. ನಾನು ಲೇಟಾಗಿ ಹೊರಡ್ತಾ ಇದ್ದೆ. ಮತ್ತು ಎದ್ದೋ ಬಿದ್ದೋ ಅಂತ ಕಾಲೇಜ್ ಹತ್ರ ರೀಚ್ ಆಗಿ ಬಸ್ ಸ್ಟ್ಯಾಂಡ್ ಕಡೆ ನಿಂತು ಬಸ್ ಬಂತು. ಬಸ್ ಹತ್ತಿದಾದಮೇಲೆ ನಾವು ಹೊರಟಿದ್ದೆ ಆಳ್ವಾಸ್ ಕಾಲೇಜಿಗೆ. ಯಾಕಂದರೆ ಆಳ್ವಾಸ್ ಕಾಲೇಜಲ್ಲಿ ಫೆಸ್ಟ್ ಇತ್ತು ನಮಗೆ, ಅದಕ್ಕೆ ಹೊರಟ್ವಿ. ಆಳ್ವಾಸ್ ಕಾಲೇಜಿಗೆ ಬಂದು ಅಲ್ಲಿ ಎಲ್ಲ ರಿಜಿಸ್ಟರ್ ಮಾಡಿಕೊಂಡು ಈವೆಂಟಿಗೆ, ಮತ್ತು ನಮಗೆ ರಿಜಿಸ್ಟ್ರೇಷನ್ ಮತ್ತು ಸ್ಟೇಜಿಂಗ್ ಈವೆಂಟ್ ಎಲ್ಲ ಆದಮೇಲೆ ನಮಗೆ ರೂಮ್ ಅಲಾಟ್ ಮಾಡಿಕೊಟ್ಟಿದ್ರು. ಆ ರೂಮಿಗೆ ಹೋಗಿ ನಾವು ಫ್ಯಾಷನ್ ಶೋಗೆ ಎಲ್ಲ ರೆಡಿ ಮಾಡಿತ್ತು ಒಂದಿನ ಹಿಂದೆ. ಅದಕ್ಕೆ ತುಂಬ ಜನ ಹೆಲ್ಪ್ ಮಾಡಿದರು. ಅವರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗಲ್ಲಿ. ಮತ್ತು ಇವನು ನಾನು ವೀಡಿಯೋ ಮಾಡೋದನ್ನು ನೋಡಿ ಮುಖ ಮುಚ್ಕೊಳ್ಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಅವನು ಸರಿಯಾಗಿ ವೀಡಿಯೋ ತೆಗೆದು ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇದೆಲ್ಲ ಮಾಡಿದ್ದಕ್ಕೆ ಮೊನ್ನೆ ಲೇಟ್ ಆಗೋಗಿತ್ತು. ಅಲ್ಲಿ ಹೋದ್ಮೇಲೆ ಫಸ್ಟ್ ಇವೆಂಟ್ ನಮ್ಮದೇ ಆಗಿತ್ತು, ಫ್ಯಾಷನ್ ಶೋ. ಅದನ್ನು ಮುಗಿಸಿದ್ವಿ. ಸುಮಾರು ಈವೆಂಟ್ ಎಲ್ಲ ಆಯಿತು, ಅದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಡೇ 1 ಈವೆಂಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಆಳ್ವಾಸ್ ಹಾಸ್ಟೆಲಿಗೆ. ಮತ್ತು ನೈಟ್ ಟೈಮು ಆಳ್ವಾಸ್ ಕ್ಯಾಂಪಸ್ ಎಲ್ಲ ಸುತ್ತಕ್ಕೆ ಬಂದ್ವಿ. ಕ್ಯಾಂಪಸ್ ಎಲ್ಲ ತುಂಬ ಒಳ್ಳೆ ಇತ್ತು. ಮತ್ತು ಅಲ್ಲೇ ಕೆಫೆಟೀರಿಯಾಸ್ ಎಲ್ಲ ತುಂಬ ಇತ್ತು.
ಸುತ್ತಿದ್ದೆಲ್ಲ ಆದಮೇಲೆ ವಾಪಸ್ ನಾವು ಹಾಸ್ಟೆಲ್ ಕಡೆಗೆ ಹೊರಟ್ವಿ. ಹಾಸ್ಟೆಲ್ ಕಡೆಗೆ ಹೋಗಿ ತುಂಬ ಸಾಕಾಗಿತ್ತು, ಅದಕ್ಕೆ ಮಲ್ಕೊಂಡ್ವಿ. ಬೆಳಿಗ್ಗೆ ಬೇಗ ಎದ್ದು ನಾವು ವಾಪಸ್ ಈವೆಂಟ್ ಆಗೋ ಜಾಗಕ್ಕೆ ಹೋದ್ವಿ. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಸಿಂಗಿಂಗು. ಅದೇ ಗ್ಯಾಪಲ್ಲಿ ನಾನು ನನ್ನ ರೀಲ್ ಎಡಿಟ್ ಮಾಡಿದೆ. चुटके पे हमारे नरक तो चाहिए। बहुत बुरे लग रहे, तोबा तोबा तोबा, थारा मूड खराब। ಮತ್ತು ನಾವು ಕ್ವಿಜ್ ಇವೆಂಟಿಗೆ ಹಾಲಿಗೆ ಬಂದ್ವಿ. ಇವರು ಹೋಸ್ಟ್ ಮಾಡಿದ ಕ್ವಿಜ್ ಇವೆಂಟ್ ಕ್ವಶನ್ ಎಲ್ಲ ಕೇಳಿ ನಂಗೆ ಅನಿಸಿದ್ದು ಒಂದೇ ಒಂದು ಮಾತು, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕ್ವಿಜ್ ಇವೆಂಟ್ ಎಲ್ಲ ಮುಗಿದ ಮೇಲೆ ಲಾಸ್ಟ್ ಎಂಡಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು. ಅಲ್ಲಿಗೆ ನಮ್ಮ ಚೀಫ್ ಗೆಸ್ಟಾಗಿ ರಾಮದಾಸ್ ಅವರು ಬಂದಿದ್ದರು. ಇವ್ರ ಬಗ್ಗೆ ನಿಮಗೇನು ಗೊತ್ತಿಲ್ಲ ಅಂದರೆ ಇವ್ರು ಹಾಡಿರೋ ಪದ್ಯಗಳು ಕೇಳಿ ನಿಮಗೆ ಗೊತ್ತಾಗುತ್ತೆ ಇವರು ಯಾರಂತ. ಪನ್ಪುನಾಂಡ ಪುಲ್ಯ ನೇಟ ಉಂಡು ಕಡಲದ ಗಟ್ಟದ ಮುಟ್ಟ. ಪನ್ಪುನಾಂಡ ಪುಲ್ಯ ನೇಟ ಉಂಡು ಕಡಲದ ಗಟ್ಟದ ಮುಟ್ಟ. ಕದಿನ ನಿನವೆಥಿನ ಕಾರ್ಮಿಕದ ಸಂಗತಿನ ಓ ಒಂದು ಪನ್ಪುನ ಜನ ಮನಸ್ಸು ಮರ್ಲೂನ. ಆಸೆ ತೆಂಬೆರೆ ದುಡ್ಡು ನಿನ್ನ ನಲಿಕೆದ ಪೊರ್ಲೂನ. ಓ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಕಾಲೇಜಸ್ ಅವರಿಗೆಲ್ಲ ಗಿಡ ಕೊಟ್ಟು ಮತ್ತೆ ಪ್ರೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. सांस ले, लंबा सांस ले और शांति. इतना चिल्ला रहे हार्ट के लफड़े हो जाएंगे. आराम से रे मेरा बच्चा, आराम से सांस पे ध्यान रख. ಇಲ್ಲಿಟ್ಟಿರೋ ಪ್ರೈಸ್ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವಿನ್ ಆಗಿದ್ದೀವಿ ಅಂತ ಹೇಳಿ. ಬಂದಿರೋ ಪ್ರೈಸ್ಗಳ ಒಟ್ಟಿಗೆ ಎಲ್ಲ ಫೋಟೋ ತೊಗೊಂಡು ನಾವು ಹೊಟ್ವಿ ನಮ್ಮ ಕಾಲೇಜಿಗೆ. ಮತ್ತು ಪ್ರೈಸ್ ಸಿಕ್ಕಿರೋ ಖುಷಿಯಲ್ಲಿ ನಾವು ಬಸ್ಸಲ್ಲಿ ತುಂಬ ಡ್ಯಾನ್ಸ್ ನಾವು ಮಾರ್ಕ್ ಕಟ್ಟೋದು ನೋಡಿ ಡ್ರೈವರ್ ಅಣ್ಣಗೆ ಇದೇ ಅನಿಸಿರುತ್ತೆ. ಕಾಲೇಜಿಗೆ ರೀಚ್ ಆದಮೇಲೆ ನಾ ವಾಪಸ್ ನನ್ನ ರೂಮಿಗೆ ಬಸ್ಸಲ್ಲಿ ಹೊರಟೆ. ವಿಡಿಯೋ ನೋಡಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಎಸ್, ಆಳ್ವಾಸ್ ಫೆಸ್ಟಿಗೆ ಹೋಗಿತ್ತು ನಾವು. ಅದು ಫ್ಯಾಷನ್ ಶೋ ಇತ್ತು, ಸ್ಟ್ರೀಟ್ ಪ್ಲೇ ಇತ್ತು, ವೆರೈಟಿ ಇತ್ತು. ಸೊ ಅದರಲ್ಲಿ ಹಲವಾರು ಇವೆಂಟ್ಗಳಿತ್ತು. ಅದರಲ್ಲಿ ಫಸ್ಟ್, ಸೆಕೆಂಡ್ ಇಲ್ಲ ಥರ್ಡ್ ಪ್ರೈಸ್ ನಮಗೆ ಸಿಕ್ಕಿದೆ. ಮತ್ತು ಲಾಸ್ಟಿಗೆ ಓವರ್ ಆಲ್ ಚಾಂಪಿಯನ್ಸ್ ಅಂತ ಅವಾರ್ಡ್ ನಮಗೆ ಸಿಕ್ಕಿದೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಎಸ್, ನಾವು ಇಷ್ಟು ದಿನ ಶ್ರಮ ಪಟ್ಟಿದ್ದೆಲ್ಲ ಟೋಟಲ್ ವರ್ತ್ ಅಂತ ಅನಿಸ್ತು. ಸೊ ಅದಕ್ಕಿಂತ ನಾವು ಅಲ್ಲಿ ಸ್ಪೆಂಡ್ ಮಾಡಿರೋ ಟೈಮ್, ಅದು ಫ್ರೆಂಡ್ಸ್ ಒಟ್ಟಿಗೆ ಸರಿ ಮಲ್ಕಟ್ಟಿದೆ, ಒಳ್ಳೆ ರೀತಿ ಸ್ಪೆಂಡ್ ಮಾಡಿದೆ. ಸೊ ನಾನು ನಿಮಗೂ ಹೇಳೋದಿಷ್ಟೇ, ಎಲ್ಲಾದರೂ ಫೆಸ್ಟ್ ಇದೆ, 4-5 ಜನನ ತಲೆಗೆ ಹೊಡೆದಾದರೂ ಹೋಗೋ ಮಗ ಅಂತ ಹೇಳಿ ಕರ್ಕೊಂಡು ಹೋಗಿ ನೀವು ಇಂಥದ್ದೆಲ್ಲ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ. ಆ್ಯಂಡ್ ಎಸ್, ಜಿಮ್ಮು ಅವತ್ತು ಮಿಸ್ ಆಯಿತು, 2 ದಿನ ಮಿಸ್ ಆಗಿದೆ ನಂದು. ಸೊ ಇವತ್ತು ಮಿಸ್ ಆಗಿದೆ, ಯಾಕಂದರೆ ತುಂಬ ಟಯರ್ಡ್ ಇತ್ತು, ನಂಗೆ ಹೋಗೋಕ್ಕೆ ಆಗಲೇ ಇಲ್ಲ. ಸೊ ಅದಕ್ಕೆ ನಾ ಆರಾಮಾಗಿ ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಮಂಡೆಯಿಂದ ಹೋಗ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆ್ಯಂಡ್ ಆ್ಯಸ್ ಐ ಸೆಡ್, ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕಾಲೇಜ್ ಟೈಮಲ್ಲಿ ಎಲ್ಲಾದರೂ ಫೆಸ್ಟ್ ಆಗ್ತಿದೆ, ನೀವೇ ಇನಿಷಿಯೇಟಿವ್ ತೊಗೊಂಡು ನೀವೇ ಎಲ್ಲ
ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತಾಯಿದ್ದೀನಿ. ಸೊ ನೀವು ನನ್ನ ಫ್ಯಾಮ್ಲಿ ಥರನೇ, ಆದರೆ ನಿಮಗೆ ಒಂದು ಹೆಸರು ಬೇಕಲ್ಲ ಇನ್ಮೇಲಿಂದ ಕರೀಲಿಕ್ಕೆ. ಸೊ ಕಾಮೆಂಟ್ ಮಾಡಿ, ನಿಮ್ಮ ಐಡಿಯಾಸು ಕಾಮೆಂಟ್ ಮಾಡಿ, ನಾನು ನೋಡ್ತೇನೆ ಮತ್ತು ನಾಳಿನ ವ್ಲಾಗಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳ್ತಾ ಸಿಗ್ತೇನೆ ಇನ್ನೊಂದು ಹೊಸ ವ್ಲಾಗ್, ಇನ್ನೊಂದು ಹುಚ್ಚಾಟದ ವ್ಲಾಗ್ ಒಟ್ಟಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಅ ಲಾಫ್ಟರ್ ಈಸ್ ಅ ಡೇ ವೇಸ್ಟೆಡ್ ಅಂತ ಹೇಳ್ತಾ ಬಿ ಪಾಸಿಟಿವ್. ಗುಡ್ ನೈಟ್, ಶುಭರಾತ್ರಿ, ಎಂಜಾಯ್ ಯುವರ್ ವೀಕೆಂಡ್ ಅಂತ ಹೇಳ್ತಾ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.